ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಾಲರಂಗಮಂದಿರದಲ್ಲಿ 2 ದಿನಗಳ ಕಾಲ ಹಳ್ಳಿ ಸೊಗಡನ್ನು ಬಿಂಬಿಸುವ ಹಳ್ಳಿ ಹಬ್ಬ ಕಾರ್ಯಕ್ರಮ ನಡೆದಿದೆ. ಫುಡ್ ಅಂಡ್ ಶಾಪಿಂಗ್ ಫೆಸ್ಟ್ ನಲ್ಲಿ ಉಂಡು ಹೋಗಿ ಕೊಂಡು ಹೋಗಿ ಎಂದು ಆಯೋಜಕರೇ ಕರೆ ನೀಡಿದ್ದಾರೆ. ಫೆಸ್ಟಿವಲ್ ಮಾಡ್ತಾ ಇರ್ತೀವಿ. ಸಿಟಿನಲ್ಲಿ ಸಮ್ ಟ್ರೆಡಿಷನಲ್ ಥೀಮಲ್ಲಿ ಕೆಲವೊಂದು ಜನಗಳಿಗೆ ಇಷ್ಟ ಆಗುತ್ತೆ. ಈಗಿನ ಕಾಲದಲ್ಲಿ ಹೈಟೆಕ್ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಸಾವಯವ ಟ್ರೆಡಿಷನಲ್ ಆರ್ಗಾನಿಕ್ ಕಾನ್ಸೆಪ್ಟ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ. ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್ಗಳ ಜೊತೆ ಮಕ್ಕಳುಗಳಿಗೆ ಪಾಟ್ ಮೇಕಿಂಗ್ ಆಲ್ಮೋಸ್ಟ್ ಎಲ್ಲ ಮಡಿಕೆ ಅನ್ನೋದೆಲ್ಲ ಬಿಟ್ಟು ಮಕ್ಕಳುಗಳಿಗೆ ಇಷ್ಟ ಆಗಲಿ ಅಂತ ಪಾಟ್ ಮೇಕಿಂಗ್ ಆಕ್ಟಿವಿಟೀಸ್ ಇಡ್ತೀವಿ. ಆರ್ಟ್ ಆ್ಯಂಡ್ ಡ್ರಾಯಿಂಗ್ ಈ ಥರದೆಲ್ಲ ಮಕ್ಕಳುಗಳ ಕಾಂಪಿಟೇಷನ್ ಇದೆ. ಹಳ್ಳಿ ವಾತಾವರಣ ಒಂದ್ಸಾರಿ ನೋಡಲಿ, ಹಳ್ಳಿ ಪ್ರಾಡಕ್ಟ್ಗಳನ್ನ ಸ್ವಲ್ಪ ತಿಳ್ಕೊಳ್ಳಿ ಜನಗಳಿಗೆ ಆ ಉದ್ದೇಶದಿಂದ ಹಳ್ಳಿ ಹಬ್ಬ ಅನ್ನೋ ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿ ಇವೆಂಟ್ ಮಾಡ್ಕೊಳ್ತಾರೆ. ಓಕೆ ಸರ್. ಇನ್ನು ಹಳ್ಳಿ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅಂತ, ಏನೆಲ್ಲ ಆಟಗಳು? ಸರ್, ಆಟಗಳಂತಂದರೆ ಹಳ್ಳಿ ಸಿಟಿನಲ್ಲಿ ಮಾಡುವಂತೆಲ್ಲ ಆ್ಯಕ್ಟಿವಿಟೀಸ್ನ ಟ್ರೆಡಿಷ್ನಲ್ ಥೀಮಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಫ್ಯಾಷನ್ ಶೋ ಇದೆ, ಅದು ಕೂಡ ಟ್ರೆಡಿಷ್ನಲ್ ಥೀಮಲ್ಲಿ. ಈಗ ಟ್ರೆಡಿಷ್ನಲ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಲೇಡೀಸ್ಗಳಿಗೆ ಮಕ್ಕಳುಗಳಿಗೆ ವೀಕೆಂಡಲ್ಲಿ ಅದು ಒಂದು ಕಾಂಪಿಟೇಷನ್ ಇದು ಸ್ಟೇಟ್ ಕೊಡುತ್ತೆ. ಮಕ್ಕಳುಗಳಿಗೆ ಫ್ಯಾಷನ್ ಶೋ ಇದೆ, ಅದು ಟ್ರೆಡಿಷ್ನಲ್ ಥೀಮಲ್ಲಿ. ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಅದೇ ಆಗಲೇ ಹೇಳಿದ್ರೆ ಪಾಟ್ ಮೇಕಿಂಗ್ ಕೈಯಲ್ಲಿ ನಾವೇ ಕೈಯಲ್ಲಿ ಮಾಡಿಸ್ತೀವಿ ಅವ್ರ ಕೈಯಲ್ಲಿ. ಅದು ಬಿಟ್ಟರೆ ಟೇಸ್ಟ್ ಆಫ್ ಕರುನಾಡು ಅಂತ ಒಂದು ಫುಡ್ ರಿಲೇಟೆಡ್ ಒಂದು ಅವಾರ್ಡ್ ಶೋ ಮಾಡ್ತಾ ಇದ್ದೀವಿ. ಮುರಳಿ ಅವರು ಅದನ್ನು ಮಾಡ್ತಾರೆ. ಸೊ ನಾಳೆ ಇದೆ ಅದು. ಹೋಟೆಲ್ ಅಥವಾ ತಿಂಡಿ ಪದಾರ್ಥಗಳು ಹೋಟೆಲ್ ರಿಲೇಟೆಡ್ ಯಾವುದೇ ಕ್ಯಾಟಗರಿಗಳು ಅದರಲ್ಲಿ ಯಾವ ಜನಗಳ ರಿವ್ಯೂಸ್ನ ನೋಡಿ ಯಾವ ಥರ ಪಾಪ್ಯುಲಾರಿಟಿ ಇದೆ ಅನ್ನೋದ್ರ ಮೇಲೆ ಕನ್ಸಿಡರ್ ಮಾಡಿ ಅದಕ್ಕೆ ಅಂತ ಒಂದು ರೆಕಗ್ನೈಸೇಷನ್ ಒಂದು ಅವಾರ್ಡ್ ಕೊಡ್ತೀವಿ. ಅದಕ್ಕೆ ಸುಮಾರು ಕಾರ್ಯಕ್ರಮಗಳು ಆರ್ಟಿಸ್ಟ್ಗಳು ಬರ್ತಾರೆ. ಮತ್ತು ಮಜಾ ಭಾರತ ಆ್ಯಂಡ್ TV ಸೀರಿಯಲ್ ಆರ್ಟಿಸ್ಟ್ಗಳು ಸುಮಾರು ಜನ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಇನ್ನು ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? 7,000 to 8,000 10,000ವರೆಗೂ ಅಂತ ಅಂದ್ಕೊಂಡಿದ್ದೀವಿ. ಫಿಲಿ ಮಾರ್ಕೆಟು ಫುಡ್ ಸ್ಟಾಲ್ ಇದೆ. ನಿಮಗೆ ವೆಜ್ಜಲ್ಲೆಲ್ಲ ಫುಡ್ ಬರುತ್ತೆ. ಮತ್ತು ಫಿಲಿ ಮಾರ್ಕೆಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟಾಲ್ಸ್ ಇದೆ. ಅಂದರೆ ಸ್ಯಾರೀಸ್ ಇದೆ, ಕ್ಲಾತ್ಸ್ ಇದೆ, ಆಕ್ಸೆಸರೀಸ್ ಇದೆ, ಮತ್ತು ನಾರ್ತ್ ಇಂಡಿಯನ್ ಫುಡ್ಡು ಆ ಥರದ್ದು ಬರುತ್ತೆ, ಪ್ಯಾಕೆಟ್ ಫುಡ್ಸ್ ಬರುತ್ತೆ. ಸೊ ಈ ಥರದ್ದೆಲ್ಲ ಇದೆ. ಎಷ್ಟು ಸ್ಟಾಲ್ ಇದೆ? ಸ್ಟಾಲ್ ಬಂದು ನಿಮ್ಗೊಂದು 40 ಇಂದ 42 ಸ್ಟಾಲ್ಸ್ ಇದೆ. ಸೊ ಫುಡ್ದೊಂದು ಬರುತ್ತೆ 15 ಸ್ಟಾಲ್, 60 ಸ್ಟಾಲ್ಸ್ ಇದೆ. ಸೊ ಎಲ್ಲನೂ ಸೇರಿ 60. ಫುಡ್ ಸ್ಟಾಲ್ ಒಂದು 22 ಸ್ಟಾಲ್ ಫುಡ್ ಸ್ಟಾಲ್. ಹಳ್ಳಿ ಹಬ್ಬ ಆ್ಯಕ್ಚುಲಿ ಇವ್ರು ಹೇಳಿದಂಗೆ ನಾವು ಕಂಪ್ಲೀಟಾಗಿ ಒಂದು ವಿಲೇಜ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಇವಾಗ ಎಲ್ಲ ವಿಲೇಜ್ಗೆ ಮತ್ತೆ ಬಿಟ್ಟಿದ್ದಾರೆ. ಸೊ ನಾವು ಹೊಸದಾಗಿ ಏನಾದರೂ ಹಳ್ಳಿಗೆ ಜನರಿಗೆ ಇಷ್ಟಪಡೋ ಥರ ನಾವು ಏನಾದರೂ ಟ್ರೈ ಮಾಡೋದು, ಹೊಸ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಎಲ್ಲನೂ ವೆರೈಟಿ ಆಗಿದೆ. ಫೇಸ್ ಪೇಂಟಿಂಗ್ ಆಗಿದೆ ಅಥವಾ ಈ ಫುಡ್ಗಳಲ್ಲೂ ಅಷ್ಟೇ ನಾವು ಸ್ವಲ್ಪ ಆರ್ಗ್ಯಾನಿಕ್ ಸ್ಟಾಲಲ್ಲಿ ನೋಡ್ಕೊಂಡೆ ನಾವು ಕೆಲವೊಂದನ್ನು ನಾವು ಇಟ್ಕೊಂಡಿದ್ದೀವಿ. ಹೊಸದಾಗಿ ಏನಾದರೂ ವಿಭಿನ್ನವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ. ಹೋಗ್ಬಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಬಟ್ ನೋಡಬೇಕು ಹೇಗಾಗುತ್ತೆ. ಓಕೆ, ಒಟ್ಟು ಎಷ್ಟು ಜನ ಸೇರ್ಬೋದು ಅನ್ನೋ? ಸರ್, ನಮ್ಮ ಪ್ರಕಾರ ಅದು ಅದೇ ಇವರೆಲ್ಲ ಒಂದು 7,000-8,000 ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡಬೇಕು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಅದು ಹೇಳೋಕ್ಕಾಗಲ್ಲ ಕ್ರೌಡ್ಸ್ ಹೆಂಗೆ ಅಂತ ಹೇಳ್ಬಿಟ್ಟು. ಹಳ್ಳಿ ಹಬ್ಬದ ಈ 2 ದಿನದ ಕಾರ್ಯಕ್ರಮದಲ್ಲಿ ಶಾಪಿಂಗ್, ಸಾಂಸ್ಕೃತಿಕ ಮತ್ತು ಮನರಂಜನಾ ಹಬ್ಬದಲ್ಲಿ ಚಿತ್ರಕಲಾ ಸ್ಪರ್ಧೆ, ಫ್ಯಾಷನ್ ಶೋ, ಟ್ರೈನಿಂಗ್, ಹಾಡು ಮತ್ತು ಡ್ಯಾನ್ಸ್ ಕಾಂಪಿಟೇಷನ್, ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ, ಕಾಮಿಡಿ ಶೋ ಕೂಡ ಇದ್ದು ಜನರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ನಾನು ರಾಮಾಯಣ ಅದರಲ್ಲಿ ಅಯೋಧ್ಯ ಡ್ರಾ ಮಾಡಿ ಹಾಫ್ ರಾಮ ಮತ್ತು ಹಾಫ್ ಆಂಜನೇಯ. ಯಾವ ಥರ ಸ್ಕೆಚ್ ಪೆನ್ ಅಥವಾ ಪೆನ್ಸಿಲ್? ಇಲ್ಲ, ನಾನು ಪೇಂಟ್ ಯೂಸ್ ಮಾಡ್ತೀನಿ. ಪೇಂಟ್ ಯೂಸ್? ಯಾವ ಪೇಂಟ್? ನಾನು ಅಂದರೆ ವಾಟರ್ ಪೇಂಟಾ ಅಥವಾ ಯಾವ ಥರ? ಇಲ್ಲ, ಅಕ್ರಿಲಿಕ್ ಪೋಸ್ಟರ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಹೇಗೆ ಈ ಇಂಟ್ರೆಸ್ಟ್ ಹೇಗೆ? ಸ್ಕೂಲಲ್ಲಿ ಏನಾದರೂ ಡ್ರಾಯಿಂಗ್ ಕ್ಲಾಸಸ್ ಏನಾದರೂ? ಹೌದು, ಕ್ಲಾಸಸ್ಗೆ ಹೋಗ್ತೇನೆ. ನಾನು ತುಂಬ ಕಾಂಪಿಟೇಷನ್ಸ್ ಕೂಡ ಅಟೆಂಡ್ ಮಾಡಿ. ಏನಕ್ಕೆ ಅಯೋಧ್ಯೆ ಸೆಲೆಕ್ಟ್ ಮಾಡ್ತೀನಿ? ನಾನು ರಾಮ ನನ್ನ ಫೇವ್ರೆಟ್ ಗಾಡ್, ಸೊ ನಾನು ಅದಕ್ಕೆ ಚೂಸ್ ಮಾಡಿದ್ದು. ನಾನು ಈ ಥೀಮ್ ಇದೆ ಅಂತ ಗೊತ್ತಾದ್ಮೇಲೆ ಬಂದಿದ್ದು. ಹ್ಯಾಪಿ ಟು. ನಾನು ಸೀನರಿ ಮತ್ತು ಫ್ಲಾಗ್ ಡ್ರಾಯಿಂಗ್ ಮಾಡಿದ್ದೀನಿ. ಏನಿಲ್ಲ ಡ್ರಾಯಿಂಗ್ ಬೋರ್ಡ್ ತಂದಿರೋದು, ಪೆನ್ಸಿಲ್ ಬಾಕ್ಸು ಮತ್ತು ಕಲರ್ ಪೆನ್ಸಿಲ್ಸ್. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಗಿದೆ. 2ನೇ ದಿನದ ಕಾರ್ಯಕ್ರಮದಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಊಟ ತಿನ್ನುವ ಸ್ಪರ್ಧೆ ಹಾಗೂ ಮಜಾ ಭಾರತ ತಂಡದಿಂದ ಕಾಮಿಡಿ ಶೋ ಜನರನ್ನು ಸಖತ್ ರಂಜಿಸಿದೆ.
TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.